गुरुवे सर्वलोकानां विषये भवरोगिणां श्रीदेवे सर्वज्ञानं मोक्षणामूर्ते तातस्मरणे अन्नदाता ज्ञानदाता ಗುರು ಪೂರ್ಣಿಮೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ, ಅದರಲ್ಲಿ ಘನಾಧ್ಯಕ್ಷನೇ ನೇತೃಸ್ಥಾನ ವಹಿಸ್ತಕ್ಕಂಥ ಯಾವ ನಮ್ಮ ಹುಂಚಾಳ ಗುರುಗಳಲ್ಲಿಯೂ, ಇದರಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಬಾವಲತ್ತಿಯಿಂದ ಬಂದಿರತಕ್ಕಂಥ ವಿಜಯ ವೇದಾಂಗ ಸ್ವಾಮಿಗಳಲ್ಲಿಯೂ, ಬೀರಪ್ಪ ಶಾಸ್ತ್ರಿಯಲ್ಲಿಯೂ, ಹಾರ್ಮೋನಿಯವರು ನಮ್ಮ ನಿಂಗಪ್ಪನವರಲ್ಲಿಯೂ, ತಬಲಾಜಿಯವರಲ್ಲಿಯೂ, ತಮ್ಮೆಲ್ಲರಲ್ಲಿಯೂ ಏನು ಈ ದೇವೀಪರಣ ಮಾಡಿರ್ತಕ್ಕಂಥ ಎಲ್ಲ ಒಟುಗಳು ಅವರಿಗೆ ಅನಂತ ನಮಸ್ಕಾರ ಸಮರ್ಪಿಸಿ ಪುಣ್ಯಾತ್ಮರೇ. ಇದು ಇವತ್ತಿನ ಸುಸಮಯ ಗುರು ಪೂರ್ಣಿಮೆ. ಇದು ಗುರು ಪೂರ್ಣಿಮೆ ಅಂತಕ್ಕಂಥದ್ದು ಎಲ್ಲ ಕಡೆ ಒಂದೇ ಕಡೆ ಅಂತಲ್ಲ, ನಮ್ಮ ರಾಜ್ಯದಲ್ಲಿ ಎಷ್ಟು ಮಠಾದಿಗಳದಾವು, ಎಷ್ಟು ಸತ್ಸಂಗಗಳದಾವು, ಎಷ್ಟು ವೇದಾಂತಿಗಳದಾವು, ಎಲ್ಲರೂ ಇವತ್ತು ಈ ಗುರು ಪೂರ್ಣಿಮೆ ಮತ್ತು ಪರಮಾತ್ಮನವೆಂದ ವ್ಯಾಸಪೀಠ ಅಂತ ಇದರದು, ಇದನ್ನು ಆಚರಿಸ್ತಾ ಇದ್ದಾರೆ ಎಲ್ಲ ನಮ್ಮ ಭಾರತ ದೇಶದಲ್ಲಿ. ಇದನ್ನು ಯಾಕೆ ಆಚರಿಸ್ಬೇಕು ಅಂತಂದ್ರೆ, ಭಗವಂತ ಇವತ್ತು ಎಲ್ಲರಲ್ಲಿಯೂ ಇರುದಿಲ್ಲ ಅಂತಲ್ಲ, ಎಲ್ಲೆಲ್ಲಿ ಸತ್ಸಂಗದ, ಎಲ್ಲೆಲ್ಲಿ ಮಠಾಧೀಶರಂತಕ್ಕಂಥವ್ರು ಅದಾರ, ಅವರಿಗೆ ಈ ಗುರುಪೂರ್ಣ ರೂಪಾಗಿರ್ತಕ್ಕಂಥ ಒಂದು ಆಶೀರ್ವಾದ ಮಾಡ್ತಕ್ಕಂಥ ಪರಮಾತ್ಮ ಇದೊಂದು ಆಶೀರ್ವಾದ. ಇದೊಂದು ಯಾಕೆ ಮಾಡಬೇಕು ಅಂತಂದ್ರೆ, ಭಗವದ್ಗೀತೆ ಹೇಳ್ಯಾರ, ಕೃಷ್ಣ ಭಗವಂತ ಏನು ಹೇಳಿದನಂತಂದ್ರೆ, ಯಾವ ಕಾಲದಲ್ಲಿ ಅಧರ್ಮ ಹೆಚ್ಚಾಗುತ್ತೋ, ಯಾವ ಕಾಲದಲ್ಲಿ ಅನೀತಿ ಹೆಚ್ಚಾಗುತ್ತೋ, ಯಾವ ಕಾಲದಲ್ಲಿ ನೀತಿ ಹೋಗಿ ಭ್ರಷ್ಟಾಚಾರ ಆಗುತ್ತೋ ಅದನ್ನು ಹೋಗಲಾಡಿಸಿಕೋಶವಾಗಿ ಇಂಥ ಮಹಾತ್ಮರು, ಇಂಥ ಸತ್ಸಂಗದವರು ಅವರು ಬರ್ತಾ ಇದ್ದಾರಂತ ಕೃಷ್ಣ ಭಗವಂತ ಹೇಳ್ಯಾರ. ಇಲ್ಲಿ ಯಾಕೆ ಸತ್ಸಂಗ ಇಟ್ಕೊಂಡಾರ, ಇದನ್ನು ಯಾಕೆ ಇಟ್ಕೋಬೇಕಾಗಿತ್ತು ನೋಡಿ. ಇಟ್ಟತ್ತನ ಈ ಕಡೆ 15 ಮಂದಿ ದೇವಿ ಪುರಾಣಿಕರು, ಈ ಕಡೆ ಒಂದು 15 ಮಂದಿ ದೇವಿ ಪುರಾಣಿಕರು, ಮಗ್ಲೆ ಕೃಷ್ಣ ಭಗವಂತ ರೂಪಾಗಿರ್ತಕ್ಕಂಥ ಮಹಾತ್ಮರು, ಇವರೆಲ್ಲರೂ ಯಾಕೆ ಕೂಡ್ಯಾರೋಪ ಅಂತಂದ್ರೆ, ಇದು ಯಜ್ಞ, ಇದು ಭಗವಂತನ ಯಜ್ಞ, ಆ ತಾಯಿಯ ಒಂದು ಯಜ್ಞ. ಈ ಯಜ್ಞ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಪಾವನ ಮಾಡ್ತಕ್ಕಂಥ ಒಂದು ಸಮಯ ಇದು. ಇವತ್ತು ಎಲ್ಲರೂ ಏನು ಗುರು ಪೂರ್ಣಿಮೆ ಏನು ಕುಡಿವಲ್ಲ, ಇಲ್ಲಿ ಏನು ಕುಂತೀವಲ್ಲ, ನಾವು ಧನ್ಯರು. ಪ್ರಪಂಚ ಮಾಡಕ್ಕೆ ಬರ್ತಾ ಇಲ್ಲಂತಲ್ಲ, ಮಕ್ಕಳು ಹಡ್ಯಕ್ಕೆ ಬರ್ತಾ, ಭೋಗ ಗಳಿಸಕ್ಕೆ ಬರ್ತಾ, ಆದ್ರೆ ಇಂಥ ಸುಸಮಯ ಸಿಗೋದು ಭಾಳ ಕಷ್ಟ. ಇದು ಸಾಮಾನ್ಯರಿಗೆ ಸಾಧ್ಯ ಮಾತು. ಯಾಜ್ಞ ಹೇಳ್ತಾರೆ, ಜಗದುದಿಯಾದಿ ಬಳಿಕಿಂತ ಪರ್ಯಂತ ಒದಗಿದ ಅಖೇಳದ ಪುಣ್ಯ ಇಂದು ಫಲಿಸಿತು. ಮೈತ್ರ, ಏನು ನಿನ್ನ ಸಂಸಾರ ಬಿಟ್ಟು, ನಿನ್ನ ಭೋಗ ಬಿಟ್ಟು ಏನು ತ್ಯಾಗಿ ರೂಪಾಯಿ ತಂದೆ ಬಂದಿಯಲ್ಲ, ನೀ ಧನ್ಯಳು, ನೀ ಕೃತಾರ್ಥಳು. ಎಷ್ಟೋ ಮಂದಿ ಭೋಗಕ್ಕೆ ಆಸೆ ಮಾಡ್ತಾರೆ, ಎಷ್ಟೋ ಮಂದಿ ಒಂದು ಆಸ್ತಿಗೆ ಆಸೆ ಮಾಡ್ತಾರೆ, ನೀ ಅದಕ್ಕೆ ಆಸೆ ಮಾಡಿಲ್ಲ.
ಏನು ಕರತಲ ವಾಸ ತರತಲ ಭಿಕ್ಷೆ. ಇಬ್ಬರು ಹೆಂಡರು, ಯಾರಿಗೆ? ಯಾಜ್ಞವಲ್ಕರಿಗೆ. ಇಬ್ಬರು ಹೆಂಡಿದ್ರು ಸಾಕಷ್ಟು ರಾಜ್ಯ ಇತ್ತು, ಸಾಕಷ್ಟು ಭೋಗ ಇತ್ತು. ಯಾಕೆ? ತ್ಯಾಗ ಮಾಡ್ಬೇಕಾಯ್ತು. ಭೋಗೇನ ರೋಗೇನ ಅಮೃತತ್ವ ಮಾನಸಂ. ಎಲ್ಲಿ ಭೋಗದ ಅಲ್ಲಿ ರೋಗದ, ತ್ಯಾಗಿಲ್ಲ. ತ್ಯಾಗದಲ್ಲಿ ಸುಖದ, ಭೋಗದಲ್ಲಿ ರೋಗದ. ಒಂದಿಲ್ಲೊಂದು ರೋಗ ಇರೋದು ಅದಕ್ಕೆ, ಇಲ್ಲಂತಲ್ಲ. ಅನುಗಾರ ಚಿಂತೆ ಜೀವನಿಗೆ. ಹೆಂಡರಿದ್ರು ಚಿಂತೆ, ಮಕ್ಕಳಿದ್ರು ಚಿಂತೆ, ಭೋಗಿದ್ರು ಚಿಂತೆ, ಭೋಗಿಲ್ಲ ತಿಂತ್ರಿ, ಅಧಿಕಾರ ಇದ್ರು ಚಿಂತೆ, ಅಧಿಕಾರ ಇಲ್ಲದ್ರ ಚಿಂತೆ. ಅನುಗಾಲ ಚಿಂತೆ ಜೀವನಿಗೆ. ಈ ಚಿಂತೆ ಎಂದು ಬಿಟ್ಟೈತಿ ಈ ಜೀವನಿಗೆ? ಬಿಡು. ಸಾಕಷ್ಟು ರಾಷ್ಟ್ರಪತಿ ಅದಾನ ವಾಜಪೇಯಿ, ಸಾಕಷ್ಟು ರಾಷ್ಟ್ರಪತಿ ಅದಾರ, ಅದು ಅವ್ರಿಗೇನು ಚಿಂತಿರನ? ಚಿಂತೆ ಅದ ಮನುಷ್ಯನಿಗೆ. ಆ ಚಿಂತೆ ಬಿಟ್ಟು ನಿಶ್ಚಿಂತಿರ್ಬೇಕಾಗ್ತದೆ. ಇಂಥ ಸತ್ಸಂಗ ಬರಬೇಕು, ಇಂಥ ಒಂದು ಯಜ್ಞದ ಆಗದ ಬರಬೇಕು. ಇಲ್ಲೇನೈತಲ್ಲ ಎಲ್ಲ ಪರಿಹಾರ ಆಗಿ ನಮ್ಮ ಜನ್ಮ ಪಾವನ ಆಗುತ್ತೆ. ಇಂಥ ಜನ್ಮ ಪಾವನವಾಗತಕ್ಕಂಥ ಒಂದು ಸುಸಮಯ ಯಾವುದಪ್ಪ ಅಂದರೆ ಇದು ಗುರುಪೂರ್ಣಿಮೆ. ಈ ಗುರುಪೂರ್ಣಿಮೆಯಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ರಪ್ಪ ಅಂತಂದ್ರೆ ನಿಮಗೆ ಧನ್ಯವಾದಗಳು ಪುಣ್ಯಾತ್ಮರೇ. ಇದು ಸಮಯ ಸಿಗುವುದಿಲ್ಲ. ಏನೋ ಹುಂಚಾಳ ಗುರುಗಳು ಗ್ರಸ್ತ ಇದ್ದರೂ ಸಹಿತ ಜಾಣನು ಲೌಕಿಕ ಪಾರಮಾರ್ಥವೆರಡನು ಮಾಡದೆ ಕೂಡಿ ನಡೆಸಿ ಇಂತು. ಇವರು ಜಾಣನು, ಇವರು ಮಹಾತ್ಮರು, ಇವರು ಪ್ರಪಂಚಕ್ಕಿದ್ದರೂ ಸಹಿತ ಅಲ್ಲಿ ಪಾರಮಾರ್ಥ ನಡೆಸ್ತಾರಪ್ಪ ಅಂದ್ರೆ ಅವರು ದೊಡ್ಡ ಮಹಾತ್ಮರು. ಒಮ್ಮೆ ಗದಗಿರಿ ಶಿವಾನಂದಪ್ಪ ಅವರು ಆಗ ಪ್ರಪಂಚ ಬಿಟ್ಟು ಎಲ್ಲ ಹೊಲ ಮನೆ ಬಿಟ್ಟು ಗೌಡಿಕೆ ಬಿಟ್ಟು ಸಿದ್ಧಾರೂಢ ದರ್ಶನಕ್ಕೆ ಹೋದ್ರಂತ. ದರ್ಶನಕ್ಕೆ ಹೋದಾಗ ಅಪ್ಪ ಅವರು ಸಿದ್ಧಾರೂಢಪ್ಪನ ಶಿವಸ್ವಾಮಿ ಕುಂದ್ರಂತ. ಒಬ್ಬನ ಮಳೆ ಅಡ್ಯಪ್ಪನ ಕರೆದ್ರಂತ. ಯಾಕೆ? ಒಬ್ಬ ಮನುಷ್ಯ ಬರ್ತಾನ, ಒಬ್ಬ ದೊಡ್ಡ ವ್ಯಕ್ತಿ ಬರ್ತಾನ, ನೀ ದೌಡ್ತಾ ಬಂದ್ರಂತ. ಬರೋಣ. ಎಲ್ಲಿ ಬರ್ತಾನ? ಅಲ್ಲಿ ಬರ್ತಾನ, ದೂರ ಬರ್ತಾನೆ, ಇನ್ನೂ ಬರ್ತಾನ. ಅವಾಗ ಎಲ್ಲೇ ವಾಹನಗಳಿಲ್ಲ, ಎಲ್ಲಾದರೂ ಕಾಲ್ನಡಿಗೆಯಿಂದ ಹೋಗುದಲ್ಲ. ಈಗೆಲ್ಲೇ ವಾಹನಗಳದವು, ಅವಾಗ ವಾಹನಗಳು ಇರಕ್ಕಿಲ್ಲ. ಆವಾಗ ಬರೋ ಹೊತ್ತಿನಾಗ ಸಿದ್ಧಾರೂಢಪ್ಪವರು ವೇದಿಕೆ ಮೇಲೆ ಕೂತಿದ್ರಂತ. ಇನ್ನೂ ಅಲ್ಲಿ ಬರ್ತಿರಂತ ಶಿವಾನಂದಪ್ಪರು. ಅವ್ರಿಗಿಂತ ಮೊದಲು ಇವರ ಸಾಷ್ಟಾಂಗ ಹಾಕಿಬಿಟ್ರಂತ. ಯಾರು? ಗದಗಿನ ಶಿವಾನಂದಪ್ಪ ಇನ್ನೂ ಗ್ರಸ್ತಾಶ್ರಮ ಅದಾರ. ಸಿದ್ಧಾರೂಢಪ್ಪ ಸನ್ಯಾಸಿಯಾಗಿ ಎಲ್ಲ ಬೋಧ ಮಾಡ್ತಾರೆ. ಆದ್ರೆ ಅವರು ಬರೋ ಮುಂಚೆನ ಇವರ ನಮಸ್ಕಾರ ಮಾಡಿದ್ರಂತ. ಯಾಕ್ರಿಯಪ್ಪ ನಿಮ್ಮ ದರ್ಶನಕ್ಕೆ ಬಂದಿದ್ಯಾ, ನೀವ್ಯಾಕೆ ನಮ್ಮನ್ನ ನಮಸ್ಕಾರ ಮಾಡ್ತೀರಿ ಅಂತಕೊಂಡು ಅವರು ಈರಂಗೌಡ ಅವ್ರ ಹೆಸರು, ಬಡ್ಡಿ ಹೆಸರು. ನೀವ್ಯಾಕೆ ನಮಸ್ಕಾರ ಮಾಡಿದ್ರಿ ಅಂತಂದ್ರೆ, ಇಲ್ಲಪ್ಪ ನೀ ಜೋಡು ಹೊರತು ಬಂದು, ನೀ ದೊಡ್ಡ ಸನ್ಯಾಸಿ ಹಾಕಿದಿ, ನಿನ್ನ ಮುಂದೆ ದೊಡ್ಡ ಕೀರ್ತಿ ಆಗತ್ತ. ಆದ್ರೆ ಭಗವಂತ ನಿನ್ನಲ್ಲಿ ತಲ್ಲಿನಾಗ್ಯಾನ. ಆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡು ನನಗಿಂತ ನೀವು ಶ್ರೇಷ್ಠ ಅಂತಕೊಂಡು ನಮಸ್ಕಾರ ಮಾಡಿದ್ರಂತ. ಯಾಕಂದ್ರೆ ಗ್ರಸ್ತಾಶ್ರಮದಾಗ ಎಲ್ಲ ಸಾಯಿಸಿ ಬಂದಿಯಲ್ಲ, ಗೌಡಿಕಿದ್ರು ಒಂದು ಗೌಡ ದರ್ಬ ತೋರಿಸಿಲ್ಲ, ಎಲ್ಲ ಅಹಂಕಾರ ಅಳ್ದಿದಿ, ಎಲ್ಲ ಅಳಿದು ಬಂದ್ಯಪ್ಪ ಅಂತಂದ್ರೆ ನೀನು ದೊಡ್ಡವ ಅಂತಕೊಂಡು ಕಾಸ ಅವರು ಸಿದ್ಧಾರೂಢ ನಮಸ್ಕಾರ ಮಾಡಿದ್ರಂತ. ಹಂಗೆ ಇವತ್ತು ಸನ್ಯಾಸಿಗಂತೂ ಮುಂದೆ ಹೋದರೆ ಯಾರಪ್ಪ? ನಮ್ಮ ಹುಂಚಾರ್ಗಳು. ಗ್ರಸ್ತ ಇದ್ರೂ ಸಹಿತ ಅದ್ರ ಲೇಪಿಲ್ಲ. ಕುಂಬಾರ ನೀರಿನಾಗ ಐತೆ, ಅರ್ಲಾಗೈತೆ, ಅರ್ಲಿ ರೇಪಿಲ್ಲ. ಹೆಂಗೆ ಸುಬ್ರದ ಹಂಗೆ ಸುಬ್ರ ಬಗಿರ್ತಕ್ಕಂಥವ್ರು ನಮ್ಮ ಹುಂಚಾರ್ಗಳು. ನೌಕರಿ ಮಾಡಿದೇನು? ನೌಕರಿ ಮಾಡಿದರು. ನೌಕರಿ ಪಗಾರ ಬಂದಿಲ್ಲೇನು? ಬಂದೈತೆ. ಆದರೆ ತಮ್ಮ ಸಂಸಾರ ಗಳಿಕಿಟ್ರೂ ಇಲ್ಲ ಪಾರಮಾರ್ಥ ಸಲಗಿ. ಏನು ಪಾರಮಾರ್ಥ ಮಾಡಕ್ಕೆ ಹತ್ತಾರಲ್ಲ, ಇದು ದೊಡ್ಡ ಕೆಲಸ. ಅದು ಇದು ಪರಮಾತ್ಮ ಮುಂದೆ ಆಧಾರ. ಇದು ನಾನು ಆರಂದ್ತೀವಿ. ನಮ್ಮದು ಬಡ್ಡಿ ಊರು ಯಾವುದು? ಶಿವಪುರ. ಇದು ದೊಡ್ಡವ್ರು ಮಾಡಿದ ವ್ಯಾಪಾರಕ್ಕಾಗಿ ಬಂದು ಇಷ್ಟರ ಮರಳಿ ಹೋದೆ ಅನ್ನೋದು ಶಿವಪುರ. ನಾವು ಎಲ್ಲಿ ಹೋಗ್ಬೇಕು? ಆ ಪರಮಾತ್ಮ ಕಳಿಸ್ಯಾನ ನಮ್ಮನ್ನ, ಈ ಭೂಲೋಕ ಕಳಿಸ್ಯಾನ. ಸಂಸಾರ ಮಾಡಕ್ಕೆ ಕಳಿಸಿಲ್ಲ, ಹೊಲ ಹಿಡಿಯಕ್ಕೆ ಕಳಿಸಿಲ್ಲ, ಏನು ಮಾಡಕ್ಕೆ ಕಳಿಸ್ಯಾನ? ನಿನ್ನ ಸ್ವರೂಪ ಜ್ಞಾನ ಮಾಡಿಕೊಂಡು ನೀ ಮುಕ್ತನಾಗುವಂತ ಕಳಿಸ್ಯಾನ. ಅಂಥ ಒಂದು ಕರ್ತವ್ಯ ಮಾಡ್ತಕ್ಕಂಥದ್ದು ಸರಿ ಯಾವುದು? ಈ ಮಾನವ ಶರೀರ. ಆರು ನಾನಂದು ತಿಳಿ ವಿಷಮ ಸಂಸಾರ ಇದನ್ನು ಕನಸಂದರಿ. ನಮ್ಮ ಹುಂಚಾರ್ಗಳು ಎಲ್ಲ ತ್ಯಾಗ ಮಾಡಿ ಕಳಿಸ್ತಾನೆ. ಒಂದು ಪಾರಮಾರ್ಥದ ಸ್ವರೂಪವಾಗಿ ಏನು ಹೊಂಟಾರಲ್ಲ, ದೊಡ್ಡ ಕೆಲಸ ಇದು. ಎಲ್ಲ ಒಟ್ಟುಗಳು ಕರ್ಕೊಂಡು ದೇವಿ ಪುರಾಣ ಮಾಡೋದೇನು, ದೇವಿ ಉಪಾಸಕರ ಒಂದು ಕರ್ತವ್ಯ ಏನು, ದೇವಿ ಆರಾಧನೆ ಮಾಡೋದೇನು, ಇದು ದೊಡ್ಡ ಕೆಲಸ. ಇದು ಸಣ್ಣ ಕೆಲಸ, ದೊಡ್ಡ ಯಜ್ಞ. ಇದು ಯಜ್ಞ ಸಣ್ಣದಲ್ಲ. ಯಜ್ಞನಾಮ ಜಪ ಯಜ್ಞ. ಏನು ಕರ್ಕೊಂಡು ಕಾಸು ಯಜ್ಞ ಮಾಡ್ತಾರಲ್ಲ, ಇದು ಋಷಿಮುನಿಗಳು ಸಹಿತ ಇಲ್ಲಿ ಬಂದು ಶರಣಾಗತ ಆಗ್ಬೇಕು.
ಏನಿವತ್ತ ದೇವಿಪುರಾಣ ಮಾಡಲ್ಲ, ಎಲ್ಲ ತೆತ್ತಿಸ್ಕೊಟ್ಟು ದೇವತೆಗಳು ಬಂದು ಅಂತರ್ಮಾರ್ಗದಲ್ಲಿ ಈ ದೇವಿಪುರಾಣಕರಿಗೆ ನಿಮಗೆ ಆಶೀರ್ವಾದ ಮಾಡಿ ಹೋದರು. ದೇವಿ ಸಾಮಾನ್ಯ ಅಲ್ಲ, ಆಕೆ ದೊಡ್ಡ ಶಕ್ತಿ ಹಾಕಿದು, ಆದಿಶಕ್ತಿ ಹಾಕಿದು. ಯಾವ ಟೈಮ್ದಾಗ ಅವರು ನಿಮ್ಗೆ ಏನೇನು ಭೋಗ ಕೊಡ್ತಾವ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ರೆ ನಾವು ಏನು ಬೇಡಬೇಕಪ್ಪ ಅಂತಂದ್ರೆ, ಬೇಡುವೆ ನಭವ ನಿಮ್ಮನು ಭವಬದವು ಮಾಡ್ಯನ್ನು ಒಲಿದು ಸುಗುಣ ಸಂತತಿಯ ನಿಂತು. ಯಪ್ಪ ಗುರುನಾಥ, ಯಾರಿಗೂ ದುಶ್ಶಬ್ದ ಬೇಕ ನಮಗೆ ವಾಣಿ ಕೊಟ್ಟಿಲ್ಲ, ಒಬ್ಬರನ್ನ ಬಡಿಯಕ್ಕೆ ಕೈ ಕೊಟ್ಟಿಲ್ಲ. ಇದು ಭಗವಂತನ ಸೇವೆ ಮಾಡಕ್ಕೆ ಕೊಟ್ಟಿದ್ದಿ, ಭಗವಂತನ ನಾಮಸ್ಮರಣೆ ಮಾಡಕ್ಕೆ ಕೊಟ್ಟಿದ್ದಿ. ಯಪ್ಪ ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲದಿದ್ರೆ ಸಾಕು, ನಿನ್ನ ನಾಮಸ್ಮರಣೆ ಒಂದಿದ್ರೆ ಸಾಕು. ಮತ್ತು ನಮಗೆ ಏನೂ ಬೇಡಪ್ಪ, ಏನು ಬೇಡಪ್ಪ ಅಂತ ಅಂದವ್ರು ಯಾರಪ್ಪ ಅಂದ್ರೆ ಸತ್ಸಂಗದವರು, ಶರಣರು. ಹಾಂ, ಯಾಕಪ್ಪ ಅಂದ್ರೆ ಪುಷಿ ಅನುಚಿತ ನಿಷ್ಠುರತ್ವ ಪೈಸನ್ ಈ ವಾಣಿ ದೋಷವು. ಪುಷಿ ಅಂದ್ರೆ ಸುಳ್ಳು ಹೇಳೋದು, ಅನುಚಿತ ಒಬ್ರಿಗೆ ಹೆಟ್ಟ ಮಾತಾಡಿದ ಒಬ್ರು ಏನು ನೋಡ್ಬೇಕು, ಒಬ್ರು ಯಾರು ಮಾತಾಡಿದ್ರಪ್ಪ ಅಂದ್ರೆ ಅವ ಸತ್ತೋಗಿರ್ಬೇಕು, ಹಂಗೆ ಮಾತಾಡಬಾರ್ದು. ನೊಂದು ಪಾಪ ಕೊಂದು ಪಾಪ ಎರಡು ಒಂದೇ. ಏನು ನೀನು ವಾಣಿಯಿಂದ ಅವ್ರಿಗೇನು ಬಿಡು ಆಡಿದಲ್ಲ ದೊಡ್ಡ ಪಾಪದು. ಏನು ಅವ ನೊಂದ್ಕೊಂಡ ಅವ ಸತ್ತಂಗಂತ ತಗೋರಿ. ಹಣ್ಣ ಪರಮಾತ್ಮ ನುಡಿ ಕೊಟ್ಟಾಗ ಒಬ್ಬರು ಬೇಯಬಾರ್ದು, ಒಬ್ರಿಗೆ ಏನು ಅನ್ನೋದು ಅಪಶಬ್ದ ನುಡಿಬಾರ್ದು, ವಾಣಿ ದೋಷ ಆಗುತ್ತಾ. ಸುಳ್ಳು ಹೇಳೋದು, ಚಾಡ ಹೇಳೋದು, ಇವೆಲ್ಲ ಪರಮಾತ್ಮ ನಮಗೆ ಹಿಂಗೆ ವಾಣಿ ಕೊಟ್ಟಿಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಪರಮಾತ್ಮ ಲಿಂಗ ಮೆಚ್ಚ ಹೌದು ಅನ್ನಬೇಕು. ಯಾವಾದರೂ ನುಡಿಯಕ್ಕೆ ಹೋಗಬಾರ್ದು. ಪರಮಾತ್ಮ ಬಾಯಿ ಕೊಟ್ಟನ ಅಂದ್ಕೊಂಡು ಯಾವ ಬೇಕಂತ ಹೋಗಬಾರ್ದು, ಪರಮಾತ್ಮ ಬಾಯಿ ಕೊಟ್ಟನ ಅಂದ್ಕೊಂಡು ಯಾನೇ ಅನ್ನೋಕೆ ಹೋಗಬಾರ್ದು. ಅದಕ್ಕೆ ಬಸವಣ್ಣ ಹೇಳ್ದ, ಎರಡ ಮಾತನ್ನ ಮುಕ್ತಿ ಆಗುತ್ತಾ. ಎಲ್ಲೋ ಈ ಅಯ್ಯ ಎಂದೊಡೆ ಸ್ವರ್ಗ, ಲೇ ಎಂದೊಡೆ ನರಕ. ಅಯ್ಯ ಯಪ್ಪ ಬರ್ರಿ ಕುಂದ್ರಿ ಉಪಚಾರ ಮಾತು ಹೇಳಿದಪ್ಪ ಅಂದ್ರೆ ಸ್ವರ್ಗ. ಯಾವ ಬಂದು, ಯಾಕೆ ಬಂದು, ಏನಾಗಿತ್ತು, ಯಾರು ಹೇಳಿ ಬಂದು, ಇದೇನು ನರಕ. ಯಾರು ವಾಣಿಯಲ್ಲೇ ಸ್ವರ್ಗ, ವಾಣಿಯಲ್ಲಿ ನರಕದ. ನಿನ್ನ ವಾಣಿಯಲ್ಲೇ ಸ್ವರ್ಗ ಐತೆ, ನಿನ್ನ ವಾಣಿಯಲ್ಲಿ ನರಕ ಐತೆ. ನಿನ್ನ ವಾಣಿ ಮೃದು ಬಂತಪ್ಪ ಅಂದ ಮೃದು ವಚನಗಳೇ ಸಕಲ ಜಪಂಗಳವಯ್ಯ, ಮೃದು ವಚನವೇ ಸದಾಶಿವನಿಮಯ್ಯ. ನಿನ್ನ ಮೃದು ವಚನ ಇತ್ತಪ್ಪ ಅಂತಂದ್ರೆ ನೀ ಎಲ್ಲೂ ಹೋಗೋದು ಬೇಡ. ಕಾಯ ವಾಚ ಮನಸ್ಸು ಇವು ತ್ರಿಕಣ್ಣ ಸುದ್ದಿತ್ತಪ್ಪ ಅಂದ್ರೆ ನೀನು ಮೂರು ಕಣ್ಣು ಮುಕ್ಕಣ್ಣ. ಮತ್ತು ನೀವು ಕಾಯ ವಾಚ ಮನಸ್ಸು ಸುದ್ದಿರಿಲ್ಲ, ನೀನು ಮುಕ್ಕಣ್ಣಲ್ಲ, ನೀ ಮಣ್ಣು ಮುಕ್ಕವ. ಸರಿ ಹೇಳ್ಯಾರ, ನಾವು ಮುಕ್ಕಂಡ್ರೆ ಆಗ್ಬೇಕತ್ತಂದ್ರೆ ಆ ಪರಮಾತ್ಮ ಆಗ್ಬೇಕಾಯ್ತಪ್ಪ ಅಂದ್ರೆ ವಾಣಿ ಸುದ್ದಬೇಕು, ಕಾಯ ಸುದ್ದಬೇಕು, ವಾಚ ಸುದ್ದಬೇಕು, ಮನಸ್ಸು ಸುದ್ದಬೇಕು. ಇವು ಶುದ್ಧ ರೂಪಾಗಿರ್ತಕ್ಕಂಥ ನಮ್ಮ ಶುಭ್ರ ಮಾಡಿಕೊಂಡಪ್ಪ ಅಂತಂದ್ರೆ ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮ ಯಾರ್ದು ಹಂಗೆ ಬೇಡ. ನೀ ಎಲ್ಲಿ ಹೋಗೋದು ಬೇಡ, ಯಾವ ಮಟ್ಟಕ್ಕೆ ಹೋಗೋದು ಬೇಡ, ಎಲ್ಲಿ ಹೋಗೋದು ಬೇಡ. ಅಲ್ಲೇ ಕುಂತಲ್ಲೇ ಸ್ವರ್ಗ ಆಗುತ್ತೆ ನಿನಗೆ. ನೀ ಎಲ್ಲಿ ಕುಂತಿರ್ತೀವೋ ಅಲ್ಲಿ ಸಂತೋಷ ಆಗುತ್ತೆ. ನಮ್ಮ ಮನೆ ದೇವ್ರು ಯಾವುದು, ನಮ್ಮ ಮನೆ ದೇವ್ರು ಯಾವುದು, ನಿಮ್ಮ ಮನೆ ದೇವ್ರು ಯಾವುದು? ಎಲ್ಲಮ್ಮನ ಇಲ್ಲ. ನಮ್ಮ ಮನೆ ದೇವರು ಒಳಗೆ ನಮ್ಮ ಮನಸ್ಸು ಐತಲ್ಲ, ನಮ್ಮ ಮನೆ ದೇವರು, ಮನಸ್ಸರೇ ದೇವರು. ಇದು ನಮ್ಮ ಮನೆ ದೇವರು. ಈ ನಮ್ಮ ಮನೆ ದೇವರು ಬಿಟ್ಟು ಕಾಸ ಕಲ್ಲೆವ್ಗ ಕಂಠವ್ಗ ಸುರ ದುರಿತಲ್ಲ ಸುಳ್ಳಿದು. ಕಾಣಲ್ಲ ಶಿವನ ಕಾಣಲ್ಲ, ಸರ್ವ ಕ್ಷೇತ್ರ ಕ್ಷೋಣಿ ತಿರುಗಿ ಬೆಂಡು ಹಾಗೆ ಹೋದವ್ರನ್ನಾರ ಕಾಣಲ್ಲ. ಎಲ್ಲಮ್ಮ ನೀವಿಲ್ಲ, ಇಲ್ಲದ ಎಲ್ಲಮ್ಮ ನೀವು ಎಲ್ಲಿ ಕುಂತಿಲ್ಲ, ಇವತ್ತಿಲ್ಲ ನೀ ಎಲ್ಲಮ್ಮ ಅದೋ ಇಲ್ಲ ಎಲ್ಲಮ್ಮ. ಇವತ್ತು ನೀವು ಎಲ್ಲರೂ ಕೂಡಿ ಕುಂತಿರಲ್ಲ, ಆಕೆ ಎಲ್ಲಮ್ಮ. ದೈವವೇ ದೇವರು. ಏನು ಅಷ್ಟು ಕೂಡಿ ಕುಂತಿರಲ್ಲ, ಎಲ್ಲಮ್ಮ ಇಲ್ಲದ ಆಕೆ ಎಲ್ಲಮ್ಮ. ನಮ್ಮ ನೋಡೋಕೆ ಆಕೆ ಎಲ್ಲಮ್ಮ, ನಿಮ್ಮನ್ನ ಕೇಳೋಕೆ ಆಕೆ ಎಲ್ಲಮ್ಮ, ಕೆಲಸ ಮಾಡೋಕೆ ಆಕೆ ಎಲ್ಲಮ್ಮ. ಮತ್ತು ಎಲ್ಲಮ್ಮ ಎಲ್ಲದ ಅಲ್ಲಿ ಹೋಗ್ಬೇಡ. ಮತ್ತು ಗುಡ್ಡಕ್ಕೆ ಜಾತ್ರೆ ಹೊಲಸು ಮಾಡಿ ಬರ್ತಾರೆ, ಅಲ್ಲಿ ಹೊಲಸು ಇಷ್ಟು ಬರ್ತಾರೆ, ಹೋಗ್ಬಾರ್ದು ಹಂಗೆ. ಎಲ್ಲಮ್ಮ ಎಲ್ಲದಪ್ಪ ಅಂತಂದ್ರೆ ಪರಿಪೂರ್ಣ ರೂಪವಾಗಿ ಏನು 4 ಮಂದಿ ಇದ್ದಲ್ಲೇ ಅಲ್ಲಿ ಎಲ್ಲಮ್ಮ ಇರ್ತಾರೆ. ದೈವ ಇರುತ್ತೆ, ಅಲ್ಲಿ ದೇವ್ರು ಇರುತ್ತೆ. ಮತ್ತೊಂದು ದೇವ್ರಿಲ್ಲ. ತನ್ನ ಬಿಟ್ಟು ದೇವ್ರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ.
ಅನ್ನುವಂಥ ಮಾರ್ಗದಂತೆ ನೀವು ದೇವರಾಗಬೇಕಾಯ್ತಪ್ಪ ಅಂತಂದ್ರೆ ಕಂಟೆವ್ಗ ಕರಿಯೋಗ ಕಲ್ಲೋಗ ಬೇಡ್ಕೊಂಡೋಗಿ ಹೋಗ್ಬೇಡ್ರಿ. ನೀವು 4 ಬ್ಯಾಟಿನ ಕಾಲು 4 ಕಾಲಿನ ಬ್ಯಾಟಿ ಕಡಿತೀನಿ ಎಲ್ಲ ತಪ್ಪುವೆ. ದಯವೇ ಧರ್ಮದ ಮೂಲವಯ್ಯ. ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿಲ್ಲದ ಆ ಧರ್ಮ ಯಾವುದಯ್ಯ? ನಾವು ಶರಣರಂತ ಹೇಳ್ತೀವಿ, ನಾವೆಲ್ಲ ಹೇಳ್ತೀವಿ. ಮತ್ತೆ ಮಾರಿದೇವಿ ದುರ್ಗಿ ಮುಂದೆ ಒಂದು ನಿಮಿತ್ತ ಮಾಡಿ ಒಂದು ಏನೋ ಮಾಡ್ತೀವಲ್ಲ, ಅದು ಎಷ್ಟು ತಪ್ಪು? ಒಮ್ಮೆ ಸಾಲ ಹುಡುಗ ಕೇಳಿದೆ ನಮ್ಮ ಸಾಲ್ಯಾಗ, ಯಾವುದಕ್ಕೆ ಹೋಗಿರೋ? ನಮ್ಮ ಮನ್ಯಾಗ ದೇವ್ರಿಗೆ ಮಾಡ್ತಾರಂತ. ಸಾಲಿ ಹುಡ್ರು ನಮ್ಮ ಮನ ದೇವ್ರಿಗೆ ಮಾಡ್ತಾರಂತ್ರಿ. ನಮ್ಮ ಅಪ್ಪರು ಕರೆಯಕ್ಕೆ ಬಂದಾರ. ದೇವ್ರಿಗೆ ಮಾಡೋದಂದ್ರೆ ದೇವ್ರಿಗೆ ಮಾಡೋದೇನು? ಹಾಂ, ಅದನ್ನು ಮಾಡ್ತಾರಂತ, ಅದನ್ನು ಕರ್ಕೊಂಡು ಹೋಗ್ತಾರಂತ. ಇದನ್ನು ದೇವ್ರು ಮೆಚ್ತಾನ? ಮೆಚ್ಚಂಗಿಲ್ಲ. ದೇವ್ರು ಅದಕ್ಕೆ ಮೆಚ್ಚಂಗಿಲ್ಲ. ನೀ ತಾಯಿ ಎದ್ದಿ, ನೀ ತಾಯಿ ಮುಂದೆ ನಮ್ಮನ್ನು ಕೋದ್ರೆ ನೀ ಮೆಚ್ತಾಳ ದೇವ್ರ? ಇಲ್ಲ. ಆ ದೇವಿ ಪಾರ್ವತಿ, ಎಲ್ಲಮ್ಮ ದೇವಿ, ಎಲ್ಲಮ್ಮ ಎಲ್ಲ ದೇವರು ಹೆಣ್ಣು ದೇವ್ರದಲ್ಲ ಅವು ಪಾರ್ವತಿ, ಏನು ಗಂಡು ದೇವ್ರಲ್ಲ ಪರಮಾತ್ಮ. ಅವ ಪರಮಾತ್ಮ ಎಲ್ಲರಿಗೂ ಆಶೀರ್ವಾದ ಮಾಡವ. ಎಲ್ಲಮ್ಮ ಎಲ್ಲ 24 ಲಕ್ಷ ಆಶೀರ್ವಾದ ಮಾಡಕ್ಕೆ, ಆ ಆಶೀರ್ವಾದ ಮಾಡಕ್ಕೆ ಅಂತಕೊಂಡು ಕಾಸ ಆಕಿನ ಬೇಡ್ಕೊಳಕ್ಕೆ ಹೋದ್ರೆ ಅವ ಹೇಳ್ತಾನ, ಎಲ್ಲೋ ನೀ 8 ಕಾಲಿನ ಬ್ಯಾಟಿ ಕೊಡು, 4 ಕಾಲಿನ ಬ್ಯಾಟಿ ಕೊಡು. ಇವು ಬೇಡು ಅಲ್ಲ, ತಿನ್ನು. ಇವು ಬೇಡು ಅಲ್ಲ, ತಿನ್ನಕ್ಕೆ ಬಿಡ್ತಾವು. ತಮ್ಮ ಚಟ ಅದ, ಕುಡಿಯೋಕೆ ಚಟ ಆಗೈತ, ತಿನ್ನಕ್ಕೆ ಚಟ ಆಗೈತ. ಅದಕ್ಕೆ ನೀನು ಹೇಳಿ ಆ ದೇವಿ ಹೆಸರು ಹೇಳಿ ತಾನು ಸ್ವೀಕಾರ ಮಾಡೋದು. ಹಿಂಗೆ ಮಾಡ್ದ, ಹಿಂಗೆ ಮಾಡಿಬಿಡು. ಆಕೆ ಎಂದೂ ತಿಂದಿಲ್ಲ, ಏನು ಭಕ್ಷಣ ಆಗಿಲ್ಲ. ತಿನ್ನೋರು ಯಾರು? ತಾನ. ಮಾಡೋರು ಯಾರು? ತಾನ. ಕೇಳೋರು ಯಾರು? ತಾನ. ಬೇಡ್ಕೊಳೋರು ಯಾರು? ತಾನ. ಅದು ಎಂದರೆ ಬೇಡಿದನು? ಇಲ್ಲ. ಎಂದರೆ ಕೇಳ್ತಾನು? ಇಲ್ಲ. ಅದು ಜಡರೂಪಾಗಿರ್ತಕ್ಕಂಥದ್ದು, ನೀನು ಚೈತನ್ಯ ರೂಪಾಗಿರ್ತಕ್ಕಂಥವು. ಇದು ಯಾರು ಕೇಳ್ತಾ ಇದ್ದಾರೆ, ಯಾರು ಹೇಳ್ತಾ ಇದ್ದಾರೆ ಅವರು ದೇವರು. ಅದಕ್ಕೆ ಭಾವರೂಪನೇ ಶಂಭುಲಿಂಗ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಇರುತಿಯನ್ನು ಆಶೋ ಎಂಬಂತೆ ಅವರವರ ಭಾವ ಎಲ್ಲಿರ್ತಲ್ಲ ಅಲ್ಲಿ ತದ್ಭಾವ ರೂಪಾಗಿರ್ತಕ್ಕಂಥ ಪರಮಾತ್ಮ ಪ್ರಕಟಕನ. ಹಂಗೆ